ರಾಪರ್ ಚಂದನ್ ಶೆಟ್ಟಿ ವಿರುದ್ಧ ಟ್ಯೂನ್ ಕದ್ದ ಆರೋಪ. ಕಾಟನ್ ಕ್ಯಾಂಡಿ ಸಾಂಗ್ಗೆ ಟ್ಯೂನ್ ಕದ್ದಿರೋ ಆರೋಪ ಇದೆ. ರಾಪರ್ ಯುವರಾಜ್ರಿಂದ ಚಂದನ್ ವಿರುದ್ಧ ಆರೋಪ ಕೇಳಿ ಬಂದಿದೆ. ಕಾಟನ್ ಕ್ಯಾಂಡಿ ಹಾಡಿನಲ್ಲಿ ಟ್ಯೂನ್ ಬಳಸಿದ ಆರೋಪ ಕೇಳಿ ಬಂದಿದೆ. 6 ವರ್ಷದ ಹಿಂದೆ ಮಾಡಿದ್ದ ವೈ ಬುಲ್ ಪಾರ್ಟಿ ಸಾಂಗ್. ಅದೇ ಸರ್, ಈಗ ಏನ್ ಸಮಸ್ಯೆ ಬಂತು, ಈಗ ದೂರ ದಾಖಲೆ ಮಾಡ್ಬೇಕು ಅಂತ ಮುಂದಾಗಿದ್ದೀರಾ, ಏನು ಅನ್ನುವಂಥದ್ದು? ಮೇಡಮ್, ಈಗ ಕಾಪಿರೈಟ್ಸ್ ನಾವು ದೂರ ದಾಖಲು ಮಾಡ್ಬೇಕು ಅಂತ ನಾವು ರೆಡಿ ಇದೀವಿ. ನಾವು ಮತ್ತೆ ನಮ್ಮ ಚಾನಲ್ ಅವರು, ನಾನು ಏನ್ ಸಾಂಗ್ ಕೊಟ್ಟಿದ್ನೋ ಆ ಚಾನಲ್ ಅವ್ರು ಇಬ್ರು ಸೇರಿ ಈಗ ಕಾನೂನು ಮೊರೆ ಹೋಗ್ಬೇಕು ಅಂತ ಇದೀವಿ ನಾವು. ಓಕೆ ಮೇಡಮ್, ಅದೇ ಸರ್, ಇವಾಗ ಚಂದನ್ ಶೆಟ್ಟಿ ಅವರು ಟ್ಯೂನ್ ಕದ್ದಿದ್ದಾರೆ ಅಂತ ಯಾವ ಬೇಸ್ ಮೇಲೆ ಹೇಳ್ತಾ ಇದ್ದೀರಾ? ಮೇಡಮ್ ಅವರೇ ಒಪ್ಕೊಂಡಿದಾರಲ್ಲ ಮೇಡಮ್. ಅವರೇ ಏನಂತ ಹೇಳಿದಾರೆ ಸರ್? ಕನ್ಫ್ಯೂಷನ್ ಆಗಿದ್ದೀನಿ ಅಂತ ಅವರೇ ಒಪ್ಕೊಂಡಿದಾರಲ್ಲ. ಓಕೆ, ನಾನು ಹೇಳೋದೇನಿಲ್ಲ ಮೇಡಮ್, ಅವರೇ ಒಪ್ಕೊಂಡಿದ್ದಾರೆ. ಸೊ ಇದಕ್ಕೆ ನೆಕ್ಸ್ಟ್ ಏನ್ ಸ್ಟೆಪ್ ನಿಮ್ದು? ಸಾರಿ, ಏನ್ ಸ್ಟೆಪ್ ತಗೋತಾ ಇದ್ದೀರಾ ನೆಕ್ಸ್ಟ್? ಹೋಗ್ತೀವಿ, ಯಾಕಂದ್ರೆ ಅವ್ರು ರೆಡಿ ಇದಾರೆ. ಅವ್ರು ಹೋಗ್ತಾರೆ, ನಾನು ಹೋಗ್ತೀನಿ ಅಂತ ಹೇಳಿದಾರೆ. ಈಗ ಅವರು ಆತರ ಹೇಳಿದಾಗ ನಾವು ಓಕೆ ಆಗಿತ್ತು. ಈಗ ಬರ್ಲಿಲ್ಲ. ಈಗ ಅದೇ ಕಾಂಪ್ರಮೈಸ್ ತರ ಆಗ್ತಿರೋ ಅಥವಾ ಏನು? ಕಾಂಪ್ರಮೈಸ್ ನನ್ನ ಚಾನಲ್ ಹತ್ರ ಮಾತಾಡ್ಬೇಕು ಮೇಡಮ್. ಯಾಕಂದ್ರೆ ನಾನು ಒಬ್ಬಂದೇ ಡಿಸಿಷನ್ ಇಲ್ಲ, ನಮ್ಮ ಚಾನಲ್ ಓನರ್ ಇರಲ್ಲ. ಅವರು ಕಾಪಿರೈಟ್ಸ್ ಮಾಡೋದು ರೆಡಿ ಇದಾರೆ. ಓಕೆ, ಅವ್ರದ್ದು ಲೀಗಲ್ ಟೀಮ್ ಇದೆ. ಅವ್ರ ಲೀಗಲ್ ಟೀಮ್ ಹತ್ರ ಎಲ್ಲ ಮಾತಾಡ್ಕೊಂಡು ಅವರು ಏನ್ ಡಿಸೈಡ್ ಮಾಡ್ತಾರೆ ನೋಡ್ಬೇಕು ಮೇಡಮ್. ಓಕೆ ಸರ್, ಈಗ ಕಂಪ್ಲೇಂಟ್ ನೀವು ಬರ್ಸೋದಾದ್ರೆ ಏನೇನು ಉಲ್ಲೇಖ ಮಾಡ್ತೀರಾ ಅದರಲ್ಲಿ? ಅವ್ರನ್ನ ಕೇಳ್ಬೇಕು, ಯಾರು ನಮ್ಮ ಚಾನಲ್. ಯಾಕಂದ್ರೆ ಇಷ್ಟು ದಿನ ನಾನು ಏನಿತ್ತು ನಾನೆಲ್ಲ ಮಾತಾಡಿದ್ದೀನಿ. ನಾನು ಪ್ರತಿಯೊಂದು ಇದತ್ರನು ಮಾತಾಡಿದ್ದೀನಿ. ಈಗ ನಾನು ಅಲ್ಲಿಗೆ ಹೋಗ್ತಾ ಇದ್ದೆ. ನಾನು ನನ್ನ ಚಾನಲ್ ಕಾಲ್ ಮಾಡಿದ್ರು ಬನ್ನಿ ಅಂತ ಕಾಪಿರೈಟ್ ರಿಜಿಸ್ಟರ್ ಮಾಡೋದಕ್ಕೆ. ಅಲ್ಲಿ ಏನೇನೋ ಲೀಗಲ್ ಟೀಮ್ ಎಲ್ಲ ನೋಡ್ಕೊಂಡು ಮಾಡ್ಕೊಂಡು ಏನೇನು ಕಂಪ್ಲೇಂಟ್ ಕೊಡ್ಬೇಕು ಮೇಡಮ್. ಏನಿಲ್ಲ, ಕೊಟ್ರೆ ಟ್ಯೂನ್ ಮೇಲೆ ಕಂಪ್ಲೇಂಟ್ ಕೊಡ್ಬೇಕು ಮೇಡಮ್. ಏನ್ ಟ್ಯೂನ್ ಅವ್ರು ಚಂದನ್ ಶೆಟ್ಟಿ ಕಾಪಿ ಮಾಡಿದ್ರು ಆ ಟ್ಯೂನ್ ಮೇಲೆ ಕೊಡ್ಬೇಕು. ಈ ತರ ಟ್ಯೂನ್ ಕದ್ದಿದ್ದಾರೆ ಬಿಡೋದನ್ನೇ ಕೊಡ್ಬೇಕು ನಾವು ಅಷ್ಟೇ. ಸೊ ಇದು ಸಾಂಗ್ ಟ್ಯೂನ್ ಕದಿದ್ರೆ ಅನ್ನೋದು ಗೊತ್ತಾದ್ಮೇಲೆ ಚಂದನ್ ಅವ್ರಿಗೆ ಸ್ವತಃ ನೀವೇನಾದ್ರೂ ಅಪ್ರೋಚ್ ಮಾಡಿದ್ರ, ಕೇಳಿದ್ರ ಅಥವಾ ಅವರೇ? ನಾನು ಬೆಂಗಳೂರು ಬರುವಷ್ಟರಲ್ಲಿ ಆಲ್ರೆಡಿ ನನ್ ಗೊತ್ತಿರಂಗೆ ಒಂದು 10-20 ಲಕ್ಷ ವ್ಯೂವರ್ಸ್ ಹೋಗ್ಬಿಟ್ಟಿತ್ತು ಮೇಡಮ್. ಟ್ರೋಲ್ ಪೇಜಸ್ ಅಲ್ಲಿ ಆಲ್ರೆಡಿ ಹೋಗಿದ್ದಾಗ ನನಗೆ ಟ್ರೋಲ್ ಪೇಜಸ್ ಇಂದಾನೆ ಗೊತ್ತಾಗಿದೆ. ನನ್ಗೆ ಗೊತ್ತಿಲ್ಲ ಹಿಂಗೆಲ್ಲ ಬಂದಿದೆ ಅಂತ. ಆಮೇಲೆ ನನಗೆ ಚಾನೆಲ್ಸ್ ಎಲ್ಲ ಕರೆಯಕ್ ಸ್ಟಾರ್ಟ್ ಮಾಡಿದ್ರು. ಅಷ್ಟರಲ್ಲಿ ನಾನು ಅವ್ರನ್ನ ಕಾಂಟ್ಯಾಕ್ಟ್ ನಾನ್ ಮಾಡೋ ಅವಶ್ಯಕತೆ ಏನಿಲ್ಲ ಮೇಡಮ್. ಯಾಕಂದ್ರೆ ನನ್ ಸಾಂಗ್ ಮಾಡಿರೋದು ಅವರು ಮೇಡಮ್. ಅವ್ರ ಅಷ್ಟಲ್ಲಿ ನಾನು ಮಾಡ್ಬೋದಿತ್ತು. ಅವ್ರು ನನ್ಗೆ ಅವ್ರು ಮಾಡಿದ್ದಿಲ್ಲ ಮೇಡಮ್. ಓಕೆ, ಡನ್ ಸರ್, ಆಯ್ತು. ನಾನು ಮಾತಾಡಿಸ್ತೀನಿ ಸರ್, ಬರ್ತೀನಿ. ಪಾರ್ಟಿ ಸಾಂಗ್ ನಲ್ಲಿ ಬಳಸಿದ್ದ ಟ್ಯೂನ್ ಕದ್ದ ಆರೋಪವನ್ನ ಎದುರಿಸ್ತಾ ಇದ್ದಾರೆ ಈಗ ಚಂದನ್ ಶೆಟ್ಟಿ. ಪಲ್ಲವಿ ಮತ್ತು ಚರಣ ಕಾಪಿ ಮಾಡಿದ್ದಾರೆ ಅಂತ ಯುವರಾಜ್ ಆರೋಪವನ್ನ ಮಾಡಿರೋದು. ಟ್ಯೂನ್ ಕದ್ದಿರೋ ಬಗ್ಗೆ ಚಂದನ್ ಕೂಡ ಒಪ್ಕೊಂಡಿದ್ದಾರೆ. ಕಾಟನ್ ಕ್ಯಾಂಡಿ ಸಾಂಗ್ ಮೇಲೆ ಕಾಪಿ ರೈಟ್ಸ್ ಹಾಕ್ತೀವಿ, ಗ್ಯಾರಂಟಿ ನ್ಯೂಸ್ಗೆ ರಾಪರ್ ಯುವರಾಜ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಗಮನಿಸ್ತಾ ಇದ್ದೀವಿ, ರಾಪರ್ ಚಂದನ್ ಶೆಟ್ಟಿ ವಿರುದ್ಧ ಟ್ಯೂನ್ ಕದ್ದ ಆರೋಪ ಕೇಳಿ ಬಂದಿದೆ. ರಾಪರ್ ಯುವರಾಜ್ ಇಡೀ ಚಂದನ್ ವಿರುದ್ಧ ಆರೋಪವನ್ನ ಮಾಡಿರೋದು. ನೇರವಾಗಿ ಕಾಟನ್ ಕ್ಯಾಂಡಿ ಹಾಡು ಎಷ್ಟರ ಮಟ್ಟಿಗೆ ವೈರಲ್ ಆಗ್ತಾ ಇದೆ ನಿಮ್ಗೆಲ್ಲ ಗೊತ್ತಿರುವಂತಹ ವಿಚಾರ. ಹೊಸ ವರ್ಷಕ್ಕೂ ಮುನ್ನ ಬಿಡುಗಡೆ ಆದಂತ ಒಂದು ಸಾಂಗ್ ಅದ್ಭುತವಾಗಿದೆ ಅಂತ ಹೇಳಿ ಎಲ್ಲ ಕೇಳುಗರಿಂದ ನೋಡುಗರಿಂದ ಪ್ರತಿಕ್ರಿಯೆಯನ್ನ ಪಡೆದುಕೊಂಡಂತ ಒಂದು ಸಾಂಗ್ ಈಗ ಕಾಪಿ ರೈಟ್ ಎದುರಿಸ್ತಾ ಇರೋದು ಆರೋಪವನ್ನ ಗಮನಿಸ್ತಾ ಇದ್ದೀವಿ. 6 ವರ್ಷದ ಹಿಂದೆ ವೈ ಬುಲ್ ಪಾರ್ಟಿ ಸಾಂಗ್ ಮಾಡಲಾಗಿತ್ತು. ಆ ಪಾರ್ಟಿ ಸಾಂಗ್ ನಲ್ಲಿ ಬಳಸಿದ್ದ ಟ್ಯೂನ್ ಅನ್ನ ಕದ್ದಿದ್ದಾರೆ ಚಂದನ್ ಶೆಟ್ಟಿ ಅನ್ನೋ ಆರೋಪ ಇದೆ. ಪಲ್ಲವಿ ಮತ್ತು ಚರಣ ಕಾಪಿ ಮಾಡಿದ್ದಾರೆ ಅಂತ ಹೇಳಿ ಯುವರಾಜ್ ಆರೋಪ ಮಾಡಿರುವುದು. ಟ್ಯೂನ್ ಕದ್ದಿರೋ ಬಗ್ಗೆ ಚಂದನ್ ಕೂಡ ಈಗಾಗಲೇ ಒಪ್ಕೊಂಡಿದ್ದಾರೆ. ಕಾಟನ್ ಕ್ಯಾಂಡಿ ಸಾಂಗ್ ಮೇಲೆ ಕಾಪಿ ರೈಟ್ಸ್ ಹಾಕ್ತೀವಿ ಅಂತ ಹೇಳಿ ಗ್ಯಾರಂಟಿ ನ್ಯೂಸ್ಗೆ ರಾಪರ್ ಯುವರಾಜ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ.